ಕನ್ನಡದ ಹಿರಿಯ ನಟ ಸರಿಗಮ ವಿಜಯ್ ಇನ್ನಿಲ್ಲ. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು ವಿಜಯ್ ಅವರು ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಕೊನೆಯುಸಿರನ್ನ ಎಳೆದಿದ್ದಾರೆ. ಸತತ 60 ವರ್ಷಗಳಿಂದ ಕಲಾ ಸೇವೆಯನ್ನ ಮಾಡ್ತಾ ಇರುವಂತಹ ಹಿರಿಯ ಜೀವ 1965ರಿಂದ 2024ರವರೆಗೆ ಆಕ್ಟಿವ್ ಆಗಿದ್ರು ಸರಿಗಮ ವಿಜಯ್. 1975ರ ಬೆಳುವಲದ ಮಡಿಲಲ್ಲಿ ಚಿತ್ರದಿಂದ ಚಿತ್ರರಂಗಕ್ಕೆ ಎಂಟ್ರಿಯನ್ನ ಕೊಟ್ಟಿದ್ರು. 2018ರವರೆಗೆ 269 ಚಿತ್ರಗಳಲ್ಲಿ ನಟಿಸಿದ್ರು ಹಿರಿಯ ಕಲಾವಿದ. 80ಕ್ಕೂ ಅಧಿಕ ಚಿತ್ರಗಳಿಗೆ ಸಹಾಯಕ ನಿರ್ದೇಶಕರಾಗಿ ಕೆಲಸವನ್ನ ಕೂಡ ಮಾಡಿದ್ರು. ಚಿತ್ರರಂಗದ ಜೊತೆ ರಂಗಭೂಮಿ ಮತ್ತು ಕಿರುತೆರೆಯಲ್ಲೂ ಕೂಡ ಸಕ್ರಿಯರಾಗಿದ್ರು. 1390ಕ್ಕೂ ಅಧಿಕ ಬಾರಿ ಸಂಸಾರದಲ್ಲಿ ಸರಿಗಮ ನಾಟಕಕ್ಕಾಗಿ ಬಣ್ಣವನ್ನ ಹಚ್ಚಿದ್ರು. ವಿಜಯ್ ಕುಮಾರ್ ಅವರೇ ನಟಿಸಿ ನಿರ್ದೇಶಿಸಿದಂತ ನಾಟಕ ಅದು. ಸಂಸಾರದಲ್ಲಿ ಸರಿಗಮ ನಾಟಕದಿಂದಲೇ ಸರಿಗಮ ವಿಜಯ್ ಅನ್ನೋ ಹೆಸರನ್ನ ಪಡೆದುಕೊಂಡಿದ್ರು. ಸುಮಾರು 2400ಕ್ಕೂ ಹೆಚ್ಚು ಅಧಿಕ ಸೀರಿಯಲ್ ಎಪಿಸೋಡ್ಗಳ ನಿರ್ದೇಶನ ಮಾಡಿದ್ರು. ಕಾಮಿಡಿ ಕಿಲಾಡಿಗಳು ಚಾಂಪಿಯನ್ಶಿಪ್ಗೆ ಜೂರಿ ಆಗಿದ್ರು. ಇನ್ನು 2018ರಲ್ಲಿ ಡಾಕ್ಟರೇಟ್ ಪದವಿಯನ್ನ ಪಡೆದಿದ್ರು ಸರಿಗಮ ವಿಜಯ್. 38 ವರ್ಷಗಳ ಕಲಾ ಸೇವೆಯನ್ನ ಗುರುತಿಸಿ ಗೌರವ ಡಾಕ್ಟರೇಟ್ ಅನ್ನ ಪಡೆದುಕೊಂಡಿದ್ರು. ನ್ಯಾಷನಲ್ ವರ್ಚುವಲ್ ಯೂನಿವರ್ಸಿಟಿ ಆಫ್ ಪೀಸ್ ಅಂಡ್ ಎಜುಕೇಶನ್ ಸಂಸ್ಥೆಯಿಂದ ಡಾಕ್ಟರೇಟ್ ಅನ್ನ ಪಡೆದಿದ್ರು. ಕನ್ನಡದ ಹಿರಿಯ ನಟ ಸರಿಗಮ ವಿಜಯ್ ಇನ್ನಿಲ್ಲ. ವಯೋಸಹಜ ಕಾಯಿಲೆಯಿಂದ ಆಸ್ಪತ್ರೆಯಲ್ಲೇ ದಾಖಲಾಗಿದ್ರು. ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ರು. ಆದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ಇಹಲೋಕ ತ್ಯಜಿಸಿದ್ದಾರೆ. ಕಳೆದ 60 ವರ್ಷಗಳಿಂದ ಕನ್ನಡದ ಕಿರುತೆರೆಯಲ್ಲಿ, ಹಿರಿತೆರೆಯಲ್ಲಿ, ಜೊತೆಯಲ್ಲಿ ರಂಗಭೂಮಿಯಲ್ಲೂ ಕೂಡ ಸಕ್ರಿಯವಾಗಿ ಕಲಾ ಸೇವೆಯನ್ನ ಮಾಡಿಕೊಂಡು ಬಂದಿರುವಂತಹ ಕನ್ನಡದ ಹಿರಿಯ ಕಲಾವಿದ. ಆದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರನ್ನ ಎಳೆದಿದ್ದಾರೆ. 1965ರಿಂದ 2024ರವರೆಗೆ ಆಕ್ಟಿವ್ ಆಗಿದ್ರು ಸರಿಗಮ ವಿಜಯ್. 1975ರ ಬೆಳುವಲದ ಮಡಿಲಲ್ಲಿ ಚಿತ್ರದಿಂದ ಚಿತ್ರರಂಗಕ್ಕೆ ಎಂಟ್ರಿಯನ್ನ ಕೊಟ್ಟಿದ್ರು. ಇನ್ನು 2018ರ ವೇಳೆಗೆ 269 ಚಿತ್ರಗಳಲ್ಲಿ ನಟನೆಯನ್ನ ಮಾಡಿದ್ರು ಹಿರಿಯ ಕಲಾವಿದ. 80ಕ್ಕೂ ಅಧಿಕ ಚಿತ್ರಗಳಿಗೆ ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ. ಇನ್ನು ಕನ್ನಡದ ಚಿತ್ರರಂಗದ ಸರ್ವ ಕ್ಷೇತ್ರದಲ್ಲೂ ಕೂಡ ಕೆಲಸ ಮಾಡಿದ್ದಾರೆ. ಈತ ರಂಗಭೂಮಿಯಲ್ಲಿ ಗುರುತಿಸಿಕೊಂಡಿದ್ದಾರೆ, ಕಿರುತೆರೆಯಲ್ಲಿ ಗುರುತಿಸಿಕೊಂಡಿದ್ದಾರೆ, ಚಿತ್ರರಂಗದಲ್ಲಿ ಕನ್ನಡದ ಸೇವೆಯನ್ನ ಮಾಡಿದ್ದಾರೆ. 1390ಕ್ಕೂ ಅಧಿಕ ಬಾರಿ ಸಂಸಾರದಲ್ಲಿ ಸರಿಗಮ ನಾಟಕಕ್ಕಾಗಿ ಬಣ್ಣವನ್ನ ಹಚ್ಚಿದ್ರು. ಯಾಕಂದ್ರೆ ಇವರ ಹೆಸರು ಸರಿಗಮ ವಿಜಯ್. ಈ ಹೆಸರು ಬಂದಿರುವಂತದ್ದೇ ಇವರ ನಾಟಕಕ್ಕೆ. ಸಂಸಾರದಲ್ಲಿ ಸರಿಗಮ ನಾಟಕದಿಂದಲೇ ಸರಿಗಮ ವಿಜಯ್ ಅನ್ನೋ ಹೆಸರನ್ನ ತನ್ನದಾಗಿಸಿಕೊಂಡಿದ್ರು. ಇದರ ಜೊತೆಯಲ್ಲಿ 2400ಕ್ಕೂ ಅಧಿಕ ಸೀರಿಯಲ್ ಎಪಿಸೋಡ್ಗಳನ್ನ ನಿರ್ದೇಶನ ಮಾಡಿದ್ರು. ಜೊತೆಯಲ್ಲಿ ಕಾಮಿಡಿ ಕಿಲಾಡಿಗಳು ಚಾಂಪಿಯನ್ಶಿಪ್ಗೆ ಜೂರಿಯಾಗಿಯೂ ಕೂಡ ಕೆಲಸವನ್ನ ಮಾಡಿದ್ದಾರೆ. ಇವರ ಸೇವೆಯನ್ನ ಮೆಚ್ಚಿ 2018ರಲ್ಲಿ ಡಾಕ್ಟರೇಟ್ ಅನ್ನ ಪಡೆದಿದ್ರು ಸರಿಗಮ ವಿಜಯ್. ಇವರ ಕಲಾ ಸೇವೆಯನ್ನ ಗುರುತಿಸಿ ನ್ಯಾಷನಲ್ ವರ್ಚುವಲ್ ಯೂನಿವರ್ಸಿಟಿ ಆಫ್ ಪೀಸ್ ಅಂಡ್ ಎಜುಕೇಶನ್ ಸಂಸ್ಥೆಯಿಂದ ಗೌರವ ಡಾಕ್ಟರೇಟ್ ಅನ್ನ ಕೂಡ ಕೊಟ್ಟಿದ್ರು. ಆದ್ರೆ ಚಿಕಿತ್ಸೆ ಫಲಕಾರಿಯಾಗದೆ ವಯೋಸಹಜ ಕಾಯಿಲೆಯಿಂದ ಕೊನೆಯುಸಿರನ್ನ ಎಳೆದಿದ್ದಾರೆ. ಕನ್ನಡದ ಹಿರಿಯ ನಟ ಸರಿಗಮ ವಿಜಯ್ ಇನ್ನಿಲ್ಲ.